ನಮಸ್ಕಾರ ಎಲ್ರಿಗೂ. ನಾನು ಜ್ಯೋತಿ. ಈ ವಿಡಿಯೋ ಬಂದು ಇತ್ತೀಚೆಗೆ ನಾನು ಪೋಸ್ಟ್ ಮಾಡಿದಂಥ ಒಂದು ರೀಲಿನ ಎರಡನೇ ಭಾಗ. ಅಂದರೆ ಇತ್ತೀಚೆಗೆ ನಾನು ನನ್ನ ಇಬ್ಬರು ಹೆಣ್ಮಕ್ಳಿಗೆ HPV ವ್ಯಾಕ್ಸಿನ್ ಕೊಡಿಸಿದ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಭಾಳಷ್ಟು ಜನ ಕಮೆಂಟಲ್ಲಿ ನಿಮ್ಮ ಒಂದು ಅಭಿಪ್ರಾಯ ತಿಳಿಸಿದ್ದೀರಾ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ರೀಲ್ಗೆ ಇಷ್ಟೊಂದು ರೀಚ್ ಸಿಗತ್ತೆ ಅಂತ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಭಾಳಷ್ಟು ಜನ ರೀಲ್ನ ಶೇರ್ ಮಾಡಿದ್ದೀರಾ, ಸೇವ್ ಮಾಡಿದ್ದೀರಾ, ರೀಪೋಸ್ಟ್ ಮಾಡಿದ್ದೀರಾ, ನಿಮ್ಮ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ದೀರಾ. ಆ ಕಮೆಂಟಲ್ಲಿ ಭಾಳಷ್ಟು ಜನ ನಿಮ್ಮ ಪ್ರಶ್ನೆಗಳನ್ನ ಕೇಳಿದ್ರಿ. ಯಾಕೆಂದರೆ ಸುಮಾರಷ್ಟು ಕಮೆಂಟ್ಗಳಿಗೆ ಉತ್ತರ ಕೂಡ ಕೊಟ್ಟಿದ್ದೀನಿ. ಕೆಲವೊಂದು ಕಡೆ ನಾನು ಕಮೆಂಟಲ್ಲಿ ಉತ್ತರ ಕೊಡೋಕ್ಕಾಗದೇ ಇರೋ ಕಾರಣ ಡೈರೆಕ್ಟಾಗಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಅದು ಕುರಿತಾಗೆ ಈ ಎರಡನೇ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಈ HPV ಅನ್ನೋ ವ್ಯಾಕ್ಸಿನ್ನ ಸುಮಾರು 6 ತಿಂಗಳ ಮುಂಚೆ ಫಸ್ಟ್ ಡೋಸ್ ಕೊಡಿಸಿದ್ದೆ. ಆ ಫಸ್ಟ್ ಡೋಸ್ ಕೊಡಿಸಿದಾಗ ನಾನು ವಿಡಿಯೋ ಮಾಡಿರಲಿಲ್ಲ. ಸೆಕೆಂಡ್ ಡೋಸ್ ಕೊಡಿಸಿದಾಗ ವಿಡಿಯೋ ಮಾಡಿ ಮೊನ್ನೆ ಅದನ್ನ ಅಪ್ಲೋಡ್ ಮಾಡಿದೆ. ಅದಾದಮೇಲೆ ಸುಮಾರಷ್ಟು ಜನ ಕೇಳಿದ್ರಿ ಅಲ್ವಾ, HPV ವ್ಯಾಕ್ಸಿನ್ ಅಂದರೆ ಏನು, ಯಾಕೆ ಹಾಕಿಸ್ತಾರೆ, ಯಾವ ವಯಸ್ಸಿನಲ್ಲಿ ಹಾಕಿಸ್ಕೋಬೇಕು ಅಂತ. ಸಾಧ್ಯವಾದಷ್ಟು ನನ್ನಿಂದ ಎಷ್ಟು ಉತ್ತರ ಕೊಡೋಕ್ಕಾಗುತ್ತೋ ಅಷ್ಟು ಉತ್ತರ ಕೊಡ್ತೀನಿ. ಮುಖ್ಯವಾಗಿ ಈ HPV ಹ್ಯೂಮನ್ ಪೆಪಿಲೋಮಾ ವೈರಸ್ ಈ ವ್ಯಾಕ್ಸಿನ್ ಬಂದು ಹೆಣ್ಮಕ್ಳಿಗೆ ಕೊಡ್ತಾರೆ, ಗಂಡ್ಮಕ್ಳು ಕೂಡ ಹಾಕಿಸ್ಕೋಬೋದು. ಸಹಜವಾಗಿ ಯಾಕೆ ಹೆಣ್ಮಕ್ಳಿಗೆ ಜಾಸ್ತಿ ಕೊಡ್ತಾರೆ ಅಂದರೆ, ಭಾರತದಲ್ಲಿ ಇಲ್ಲ ವಿಶ್ವದಲ್ಲೇ ನೋಡಿದ್ರೆ ಕ್ಯಾನ್ಸರ್ ಅನ್ನೋದು ಇವತ್ತು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಅದರಲ್ಲೂ ಕೂಡ ಸರ್ವೈಕಲ್ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್ ಅನ್ನೋದು ಹೆಣ್ಮಕ್ಳಿಗೆ ವೇಗವಾಗಿ ಬರುವಂಥದ್ದು. ಏಕೆಂದರೆ ನಮ್ಮ ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು ಮುಂಚಿನ ಥರ ಇಲ್ಲ. ಮುಂಚೆ ಎಲ್ಲ ಕ್ಯಾನ್ಸರ್ ಅನ್ನೋದು ನಾವು ಎಲ್ಲೋ ಒಂದು ಕಡೆ ಕೇಳ್ತಾ ಇದ್ವಿ. ಆದರೆ ಇವಾಗ ನಮ್ಮ ಸುತ್ತಮುತ್ತಲಿನ ನೆರೆಹೊರೆಯಲ್ಲಿ ನಾವು ತುಂಬ ಕೇಳೋ ಥರ ಆಗಿದೆ. ಆದಷ್ಟು ನಮ್ಮಿಂದ ಎಷ್ಟು ಸಾಧ್ಯನೋ ಅದನ್ನು ತಡೆಗಟ್ಟೋದಕ್ಕೋಸ್ಕರ ಈ ವ್ಯಾಕ್ಸಿನ್ ಹಾಕಿಸ್ಕೋತಾರೆ. ನೀವು ಈ ವ್ಯಾಕ್ಸಿನ್ ಹಾಕಿಸ್ಕೋಬೇಕು ಅಂದರೆ ಫಸ್ಟ್ ನಿಮ್ಮ ಹತ್ತಿರದಲ್ಲೇ ಇರೋವಂಥ ಆಸ್ಪತ್ರೆಗೆ ಹೋಗಿ ಗೈನಕಾಲಜಿಸ್ಟ್ ಅಥವಾ ಪೀಡಿಯಾಟ್ರಿಷನ್ ಅಂದರೆ ಮಕ್ಕಳು ತಜ್ಞರು ಇರ್ತಾರಲ್ಲ ಅವ್ರ ಹತ್ರ ಕೂಡ ನೀವು ಹೋಗ್ಬೋದು. ಈ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋಕ್ಕೆ ಡಾಕ್ಟರ್ಸ್ ರೆಕಮೆಂಡ್ ಮಾಡೋ ಏಜ್ ಬಂದು 9 ವರ್ಷ ಮೇಲ್ಪಟ್ಟವರಾಗಿರಬೇಕು. 9 ರಿಂದ 45 ವಯಸ್ಸಿನವರೆಗೂ ಈ ವ್ಯಾಕ್ಸಿನ್ ನಾವು ಹಾಕಿಸ್ಕೋಬೋದು. ಈ 9 ರಿಂದ 45ವರೆಗೂ ವ್ಯಾಕ್ಸಿನ್ ಹಾಕಿಸ್ಕೋಬೋದು ಅಂತ ಇದ್ರೂ ಕೂಡ ಬಹಳಷ್ಟು ಬೇಗ ಅತ್ಯಂತ ಕಮ್ಮಿ ವಯಸ್ಸಿನಲ್ಲಿ ಈ ವ್ಯಾಕ್ಸಿನ್ ಹಾಕಿಸ್ಕೊಂಡ್ರೆ ಪರಿಣಾಮ ಜಾಸ್ತಿ ಅನ್ನೋದು ಡಾಕ್ಟರ್ಸ್ ಅಭಿಪ್ರಾಯ. ಅಂದರೆ ಮದುವೆ ಆಗೋಕ್ಕಿಂತ ಮುಂಚೆ ಹಾಕಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಸೆಕ್ಷುವಲ್ ಇಂಟರ್ಕೋರ್ಸ್ ಆಗೋಕ್ಕಿಂತ ಮುಂಚೆ ಹಾಕಿಸ್ಕೊಂಡ್ರೆ ಇದರ ಪರಿಣಾಮ ನಮ್ಮ ಬಾಡಿಲಿ ಚೆನ್ನಾಗಿರುತ್ತೆ. ಸುಮಾರಷ್ಟು ಜನ ಕೇಳಿದ್ರಿ, ನೀವು ಹಾಕಿಸ್ಕೊಂಡಿಲ್ವಾ ಇನ್ನು ಯಾಕೆ ಅಂತ. ಖಂಡಿತವಾಗ್ಲೂ ನಾನು ಕೂಡ ಹಾಕಿಸ್ಕೊತೀನಿ. ಅಂದರೆ ಈ ವ್ಯಾಕ್ಸಿನ್ ಇವಾಗಿನ ಇಂಟ್ರೊಡ್ಯೂಸ್ ಆದ ಕಾರಣ ಫಸ್ಟು ಇಬ್ಬರು ಮಕ್ಕಳಿಗೆ ಹಾಕಿಸ್ಕೊಂಡು ನಂತರ ಹಾಕಿಸ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ನಾನು ಸದ್ಯಕ್ಕೆ ಹಾಕಿಸ್ಕೊಂಡಿರಲಿಲ್ಲ. ಈಗ ಇಬ್ಬರು ಮಕ್ಕಳಿಗೂ 2 ಡೋಸ್ ಕೊಡಿಸಿ ಆಗಿದೆ 6 ತಿಂಗಳ ಗ್ಯಾಪ್ನಲ್ಲಿ. ನೆಕ್ಸ್ಟ್ ನಾನು ಹಾಕಿಸ್ಕೋತೀನಿ. ಮತ್ತು ಕೆಲವರು ಕೇಳಿದ್ರಿ, ನೀವು ಕೊಡಿಸಿರೋ ವ್ಯಾಕ್ಸಿನ್ ಪ್ರೈಸ್ ಎಷ್ಟು ಅಂತ. ಮುಖ್ಯವಾಗಿ ನಾನು ನಿಮ್ಮ ಕಮೆಂಟಲ್ಲಿ ತಿಳಿಸಿದ್ದೆ, ಈ ವ್ಯಾಕ್ಸಿನ್ ಅನ್ನೋದು 3 ಥರದಲ್ಲಿ ನಮಗೆ ಇವಾಗ ಲಭ್ಯ ಇದೆ ಅಂತ. 3 ಥರದಲ್ಲಿ ಒಂದು ಸರ್ವವ್ಯಾಕ್ ಅನ್ನೋ ಒಂದು ವ್ಯಾಕ್ಸಿನ್ ಇದೆ, ಗರ್ಡಾಸಿಲ್ ಅನ್ನೋ ವ್ಯಾಕ್ಸಿನ್ ಇದೆ, ಗರ್ಡಾಸಿಲ್ 9 ಅನ್ನೋ ವ್ಯಾಕ್ಸಿನ್ ಇದೆ. 3ಕ್ಕೂ ಡಿಫ್ರೆಂಟ್ ಏರಿಯಾಸ್ ಇದೆ. ಒಂದು 2,000 ಚಿಲ್ಲರೆ ಇರ್ಬೋದು, ಒಂದು 3,000 ಚಿಲ್ಲರೆ ಇರ್ಬೋದು. ನಾನು ಕೊಡಿಸಿರುವಂಥ ಗರ್ಡಾಸಿಲ್ 9 ಬಂದು 10,850. ಕೆಲವು ಕಡೆ ಡಿಸ್ಕೌಂಟ್ ಕೂಡ ಕೊಡ್ತಾರೆ. ನನಗೆ ಡಿಸ್ಕೌಂಟ್ ಹೋಗಿ ಇದಕ್ಕೆ 10,000 ಆಯಿತು. ಯಾಕಪ್ಪ ನಾನು ಹೈ ಎಂಡ್ ವ್ಯಾಕ್ಸಿನ್ ತೊಗೊಂಡೆ ಅಂತಂದರೆ, ಇವಾಗ ನೀವು ಈ ವ್ಯಾಕ್ಸಿನ್ ಒಂದೇ ಅಂತ ಅಲ್ಲ, ನೀವು ಯಾವುದೇ ವಿಚಾರಕ್ಕೆ ಹೋಗಿ ನೀವು ಏನೇ ತೊಗೋತೀರಾ ಅಂದರೂ ಮಾರ್ಕೆಟ್ನಲ್ಲಿ ಅದರಲ್ಲಿ ಸುಮಾರು ವೆರೈಟೀಸ್ಗಳು ನಿಮಗೆ ಸಿಗ್ತವೆ. ಅದರಲ್ಲಿ ನಮಗೆ ಯಾವುದು ಸರಿ ಅನಿಸುತ್ತೋ ನಾವು ತೊಗೋತೀವಿ. ಈಗ ನಾವು ಬಟ್ಟೆ ಅಂಗಡಿಗೆ ಹೋಗ್ಬೋದು, ಇಲ್ಲ ನಾವು ಯಾವುದೇ ಒಂದು ಮನೆಗೆ ಐಟಮ್ ತೊಗೊತೀವಿ ಅಂತ ಹೋದಾಗ 1,000 ರೂಪಾಯಿಂದ 1,00,000 ರೂಪಾಯಿವರೆಗೂ ಐಟಮ್ ಸಿಕ್ಕತ್ತೆ. ಆದರೆ ನಮ್ಮ ಅನುಕೂಲಕ್ಕೆ ನಮಗೆ ಯಾವ ಸೂಕ್ತ ಅನ್ನೋದು ನೋಡಿ ನಾವು ತೊಗೋತೀವಲ್ವ. ಅದೇ ರೀತಿ ಇದರಲ್ಲಿ ಈ ಗರ್ಡಾಸಿಲ್ 9 ಅನ್ನೋ ವ್ಯಾಕ್ಸಿನ್ ನಾನು ಯಾಕೆ ಆಪ್ಟ್ ಮಾಡಿದೆ ಅಂದರೆ, ಇದು 9 ಥರ ವೈರಸ್ ಎಗೇನೆಸ್ಟ್ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ಆಪ್ಟ್ ಮಾಡಿದ್ದು. ಈ ಇನ್ನು ಉಳಿದಿರುವಂಥ 2 ವ್ಯಾಕ್ಸಿನ್ ಇದೆ ಅಲ್ಲ, ಅದು ಬಂದು ನಿಮಗೆ ಒಂದು ಕಮ್ಮಿ 4 ಥರ ವೈರಸ್ನ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಅದಾದಮೇಲೆ ನಾನು ಇದೊಂದು ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್ ಅನ್ನೋ ಕಾರಣಕ್ಕೆ, ಒಂದು ಹೆಲ್ತ್ ಮೇಲೆ ಮಾಡೋ ಇನ್ವೆಸ್ಟ್ಮೆಂಟ್ ಅನ್ನೋ ಕಾರಣಕ್ಕೆ ನಾನು ಯಾವ ವೈರಸ್ ಯಾವಾಗ ಯಾರನ್ನ ಕಾಡುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಇರೋದ್ರಲ್ಲಿ ದ ಬೆಸ್ಟ್ ಗರ್ಡಾಸಿಲ್ 9 ಅನ್ನೋ ವ್ಯಾಕ್ಸಿನ್ ಔಟ್ ಮಾಡಿಕೊಂಡೆ. ಇದಕ್ಕೆ ಮುಂಚೆ ಸುಮಾರಷ್ಟು ಜನಕ್ಕೆ ಈ ವ್ಯಾಕ್ಸಿನ್ ಇದೆ ಅಂತ ಕೂಡ ಗೊತ್ತಿರಲಿಲ್ಲ. ಈವನ್ ನನಗೂ ಕೂಡ ಗೊತ್ತಿರಲಿಲ್ಲ. ನಾನು ಕೂಡ ತಿಳ್ಕೊಂಡ್ಮೇಲೆ ಓಕೆ, ಎಷ್ಟು ಅರ್ಲಿಯಾಗಿ ಕೊಟ್ಟರೆ ಸಾಧ್ಯನೋ ಅಷ್ಟು ಅರ್ಲಿಯಾಗಿ ಕೊಡೋದು ಒಳ್ಳೆಯದು ಅನ್ನೋ ಕಾರಣಕ್ಕೆ ನಾನು ನನ್ನ ಮಕ್ಕಳಿಗೆ ಒಬ್ಬಳಿಗೆ
11 ವರ್ಷ ಆಗಿತ್ತು, ಒಬ್ಳಿಗೆ 13 ವರ್ಷ ಆಗಿತ್ತು. ಹೆಚ್ಚು ಕಮ್ಮಿ ಇಬ್ಬರು 11 ವರ್ಷ ಅರ್ಧ ಮುಗಿಸಿದ್ರು, ಒಬ್ಬರು 13 ವರ್ಷ ಮುಗಿಸಿದ್ರು. ಹಾಗಾಗಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಈ ವ್ಯಾಕ್ಸಿನ್ ಕೊಡಿಸಿದ್ದು. ಆ್ಯಂಡ್ ಭಾಳಷ್ಟು ಜನ ಕೇಳಿದ್ರಿ, ನಿಮ್ಮ ಮಕ್ಕಳು ಇಬ್ಬರು ಮೆಚೂರ್ ಆಗಿದ್ದಾರಾ, ಮೆಚೂರ್ ಆದಮೇಲೆ ಕೊಡಿಸಿದ್ರಾ ಅಂತ. ಈ ವ್ಯಾಕ್ಸಿನ್ ತಗೊಳ್ಳೋದಕ್ಕೆ ನಮ್ಮ ಮಕ್ಕಳು ಮೆಚೂರ್ ಆಗಿರಲೇಬೇಕು ಅನ್ನೋದೇನೂ ಇಲ್ಲ. ನಮ್ಮ ಮಕ್ಕಳಿಗೆ 9 ವರ್ಷ ವಯಸ್ಸಿನ ಇದಿದ್ರೆ ಸಾಕು. ನಮಗೆ 9 ವರ್ಷ ಆದಮೇಲೆ ಈ ವ್ಯಾಕ್ಸಿನ್ ಹಾಕಿಸ್ಕೋಬೋದು. ತುಂಬಷ್ಟು ನೀವು ಗೊಂದಲ ಪಡೋದು ಬೇಕಾಗಿಲ್ಲ. ನಿಮ್ಮ ಹತ್ತಿರದಲ್ಲೇ ಯಾರಾದರೂ ಡಾಕ್ಟರ್ಸ್ ಇದ್ದರೆ, ಲೇಡಿ ಡಾಕ್ಟರ್ಸ್ ಇರ್ಬೋದು, ನಿಮ್ಮ ಹತ್ತ ಸೆಂಟರ್ಸಲ್ಲಿ ಯಾರಾದರೂ ಇರ್ತಾರೆ, ಖಂಡಿತವಾಗ್ಲೂ ಅವ್ರ ಹತ್ರ ಹೋಗ್ಬಿಟ್ಟು ನೀವು ಒಂದ್ಸತಿ ಡಿಸ್ಕಸ್ ಮಾಡಿ, ಈ ವ್ಯಾಕ್ಸಿನ್ ಏನು, ಈ ವ್ಯಾಕ್ಸಿನ್ ಹಾಕಿಸ್ಕೋಬೋದಾ ಏನು ಅಂತ. ಅವರು ನಿಮಗೆ ಸೂಕ್ತವಾದ ವ್ಯಾಕ್ಸಿನ್ನ ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತಾರೆ. ಫೈನಲಿ ನೀವು ಡಿಸೈಡ್ ಮಾಡಬೇಕಾಗತ್ತೆ ನಿಮಗೆ ಯಾವ ವ್ಯಾಕ್ಸಿನ್ ಬೇಕು ಅಂತ. ಆಮೇಲೆ ಗೌರ್ಮೆಂಟಲ್ಲಿ ಸಪ್ಲೈ ಕೊಡ್ತಾ ಇದ್ದಾರಾ ಅಂತ ಕೇಳಿದ್ರಿ. ಸದ್ಯದ ಪರಿಸ್ಥಿತಿವರೆಗೂ ನಾನು ವಿಚಾರಿಸಿದಾಗ ಖಂಡಿತವಾಗ್ಲೂ ಗೌರ್ಮೆಂಟಲ್ಲಿ, ಇನ್ನು ಕರ್ನಾಟಕ ಗೌರ್ಮೆಂಟಲ್ಲಿ ಎಲ್ಲೂ ಫ್ರೀ ಸಪ್ಲೈ ಇಲ್ಲ. ಬಟ್ ನಾವು ಗೌರ್ಮೆಂಟ್ ಕೊಡ್ತಾರೆ ಅಂತ ಕಾಯ್ತಾ ಕೂತ್ರೆ ನನ್ನ ಮಕ್ಕಳು ವಯಸ್ಸು ಕಾಯೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಬೇರೆ ವಿಚಾರ ಆದರೆ ಕಾಯ್ಬೋದು, ಈ ವಿಚಾರ ಕಾಯೋದು ಬೇಡ ಅಂತ ಹೇಳಿಬಿಟ್ಟು ಈ ವ್ಯಾಕ್ಸಿನ್ ಕೊಡಿಸ್ದೆ. ಇನ್ನು ಸುಮಾರಷ್ಟು ಜನ ಕೇಳಿದ್ರಿ, ನಮಗೆ 20 ವರ್ಷ 25 ವರ್ಷ ಆಗಿದೆ, ಮಕ್ಕಳಾಗಿದ್ದಾರೆ, ವ್ಯಾಕ್ಸಿನ್ ತೊಗೋಬೋದಾ ಅಂತ. ಖಂಡಿತವಾಗ್ಲೂ 45 ವಯಸ್ಸಿನವರೆಗೆ ನೀವು ಯಾವುದೇ ವಯಸ್ಸಿನಲ್ಲಿ ಇರಿ ವ್ಯಾಕ್ಸಿನ್ ತೊಗೋಬೋದು. ಆದರೆ ಮದುವೆ ಆದ ನಂತರ ಹಾಕೊಂಡ್ರೆ ವ್ಯಾಕ್ಸಿನಲ್ಲಿ ಪರಿಣಾಮ ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ಡಾಕ್ಟರ್ಸ್ ಏನು ಹೇಳ್ತಾರೆ, ರೆಕಮೆಂಡ್ ಮಾಡ್ತಾರೆ ಖಂಡಿತವಾಗ್ಲೂ ನೀವು ತೊಗೋಬೋದು ಅಂತ. ಆದರೆ ನೀವು ಚಿಕ್ಕ ವಯಸ್ಸಿನಲ್ಲಿ ತೊಗೊಂಡಾಗ ಇದ್ದಂಥ ಪರಿಣಾಮವಾಗಿ ನಮ್ಮ ಬಾಡಿ ಮೇಲೆ ಈ ಲೇಟ್ ಆಗಿ ಒಂದು 25 ನಂತರ ತೊಗೊಂಡಾಗ ಅಷ್ಟು ಪರಿಣಾಮ ಇರೋದಿಲ್ಲ. ಈ ವ್ಯಾಕ್ಸಿನ್ ಬಂದು ಮೇಯ್ನ್ ಆಗಿ ನಾವು ಕ್ಯಾನ್ಸರ್ನ ತಡೆಗಟ್ಟೋದಕ್ಕೆ ಅಂತಲೇ ಹಾಕಿಸ್ತೀವಿ. ಸಹಜವಾಗಿ ನನ್ನ ಅಭಿಪ್ರಾಯ ಏನಪ್ಪ ಅಂತಂದರೆ, ಈ ಒಂದು 25 ಮೇಲೆ ಇರೋ ವಯಸ್ಸಿನವರು ಇದ್ರ ಸಲುವಾಗಿ ನಮಗೆ ಬ್ಯಾಪ್ ಟೆಸ್ಟ್ ಅಂತ ಹಾಸ್ಪಿಟಲಲ್ಲಿ ಮಾಡ್ತಾರೆ. ಈ ಬ್ಯಾಪ್ ಟೆಸ್ಟ್ನ ನೀವು 2 ವರ್ಷಕ್ಕೊಂದ್ಸತಿ ಮಾಡಿಸ್ಕೊಂಡ್ರೆ ಭಾಳ ಸೂಕ್ತ. ಏನಪ್ಪ ಅಂತಂದರೆ, ಈ ವ್ಯಾಕ್ಸಿನ್ ನಾವು ಚಿಕ್ಕ ವಯಸ್ಸಲ್ಲಿ ತೊಗೊಂಡಿರೋಕ್ಕಾಗೋದಿರಲ್ವ, ಬಿಕಾಸ್ ನಾವು ಆಲ್ರೆಡಿ ಇವಾಗ 30+ ಇದ್ದೀವಿ ಅನ್ನೋ ಕಾರಣಕ್ಕೆ. ಸುಮಾರಷ್ಟು ಜನ ಈ ಬ್ಯಾಪ್ ಟೆಸ್ಟ್ನ ಮಾಡಿಸ್ಕೊಂಡ್ರೆ, ಕಾಲಕ್ಕೆ ಮಾಡಿಸ್ಕೊತಾ ಇದ್ರೆ ಏನಾದರೂ ರಿಡಕ್ಷನ್ ಇದ್ರೂ ಕೂಡ ನಮಗೆ ಆದಷ್ಟು ಬೇಗ ತಿಳ್ಕೊಳ್ಳೋದಿರುತ್ತೆ. ಏಕೆಂದರೆ ಕ್ಯಾನ್ಸರ್ ಅನ್ನೋದು ಮಹಾಮಾರಿ, ಅದು ತುಂಬ ಸ್ಟೇಟಸಲ್ಲಿರುತ್ತೆ. ನಾವು ಎಷ್ಟು ಬೇಗ ತಿಳ್ಕೊತೀವೋ ಅಷ್ಟು ಬೇಗ ಗುಣಮುಖರಾಗ್ಬೋದು. ಬೇಗ ತಿಳ್ಕೊಳ್ಳೋದಕ್ಕೋಸ್ಕರನೇ, ಇನ್ ಕೇಸ್ ಕ್ಯಾನ್ಸರ್ ಇದ್ದರೆ ತಿಳ್ಕೊಳ್ಳೋದಕ್ಕೋಸ್ಕರನೇ ಬ್ಯಾಪ್ ಟೆಸ್ಟ್ ಮಾಡ್ತಾರೆ. ಸೊ ಈ ರೀತಿ ಇನ್ನಷ್ಟು ವಿಡಿಯೋಸ್ ಮುಖಾಂತರ ನಿಮ್ಮ ಮುಂದೆ ನಾನು ಬರಬೇಕು ಅಂತ ಇದ್ದೀನಿ. ಸೊ ಎನ್ಕರೇಜ್ ಮಾಡೋದಾದರೆ ಈ ಪೇಜ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇದು ಸೂಪರ್ ವುಮೆನ್ ಕನ್ನಡ.